ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾವು ಇವತ್ತು ಬೆಳಿಗ್ಗೆ ಬೇಗ ಎದ್ದು ಇಲ್ಲಿ ಸಿಗರಿಯಾದ ಲಯನ್ ರಾಕ್ ನೋಡೋಕ್ಕೆ ಅಂತ ಹೋಗ್ತಾ ಇರೋದು. ಬೇಗ ಎದ್ದಿರೋದ್ರಿಂದ ನಿದ್ದೆ ಅಷ್ಟಕ್ಕಷ್ಟೇ. ನಿನ್ನೆನ ಫುಲ್ ಟಯರ್ಡು ನೋಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಈ ಥರ ಇದೆ. ಸೊ ಈ ಕಡೆ ಹೋಗ್ತಾ ಇರೋದು ಇವಾಗ ಟಿಕೆಟ್ ಕೌಂಟ್ರ್ ಕಡೆಗೆ. ಟಿಕೆಟ್ ಕೌಂಟ್ರ್ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ 1000 ಸ್ಟೆಪ್ಪು ಮೇಲೆ ಹತ್ಬೇಕು ನಾವು ಸಿಗರಿಯಾ ರಾಕ್ಗೆ. ಸಿಗರಿಯಾ ರಾಕಿಗೆ ಹತ್ತಕ್ಕೆ ಅಂತೇಳ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಸೊ ನಾವು ಸಾರ್ ಕಂಟ್ರಿ ಆಗಿರೋದ್ರಿಂದ ಒಬ್ಬರಿಗೆ $20, ಅಂದರೆ ಲಂಕನ್ ಕರೆನ್ಸಿಯಲ್ಲಿ 6180 ರುಪೀಸ್ ಆಗುತ್ತೆ. ಇವಾಗ ತೊಗೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು ಇವಾಗ. ಇದು ವಾಟರ್ ಗಾರ್ಡನ್ ಅಂತೆ. ಸೊ ಟಿಕೆಟ್ ಕೌಂಟ್ರಿಂದ ಮುಂದೆ ಬಂದರೆ ಈ ಥರ ಇದೆ ವಾಟರ್ ಗಾರ್ಡನ್. ಸೊ 4-5ನೇ ಶತಮಾನದಲ್ಲಿದ್ದಂಥ ಸಿಂಹಳೀಶ್ ಕಿಂಗ್ಡಮಿನ ಟೈಮ್ನಲ್ಲಿ ಈ ಜಾಗನ ಮಾಡಿದ್ದು. ಸೊ ಇದನ್ನು ಕಟ್ಟಿದ್ದು ಅಂತ ಹೇಳಿದರೆ ಸಿಂಹಳೀಶ ಡೈನೆಸ್ಟಿಯ ಕಶ್ಯಪ ರಾಜ. ಸೊ ಅವನು ಈ ಸಿಗರಿಯಾದಲ್ಲಿ ಈ ಫೋರ್ಟನ್ನು ಬಿಲ್ಡ್ ಮಾಡ್ಕೊಂಡಿರೋದು. ಸೊ ಮುಂದ್ಗಡೆ ಎದುರುಗಡೆ ನೋಡ್ಬೋದು, ಇಲ್ಲಿ ಹಿಂದೆ ನೋಡ್ಬೋದು ನೀವು ಸಿಗರಿಯಾದ ಬಂಡೆನ. ಓಕೆ, ಸೊ ಸಿಗರಿಯಾದ್ದು ಡಿಫ್ರೆಂಟ್ ಆಗಿರೋಂಥ ಸ್ಟೋರಿನೇ ಇದೆ. ಸಿಗರಿಯಾದ ಕಶ್ಯಪ ರಾಜ ಆ ಟೈಮಲ್ಲಿ ಕಟ್ಟಿಸಿದ್ದು ಅಂತ ಹೇಳಿದ್ರೆ ಈ ಫೋರ್ಟ್ ಮೇಲೆ ರಾಜಧಾನಿ ಮಾಡ್ಕೊಂಡಿದ್ದ ಅವನು. ಅನುರಾಧಪುರಂ ಅಂತ ರಾಜಧಾನಿ ಇತ್ತು, ಅದನ್ನು ತೆಗೆಸ್ಬಿಟ್ಟು ಅವನು ಸಿಗರಿಯಾ ಮೇಲೆ ಈ ಬಂಡೆ ಮೇಲೆ ಬಂದ್ಬಿಟ್ಟು ಅವನು ರಾಜಧಾನಿ ಮಾಡ್ಕೊಂಡ. ಎಂಟ್ರೆನ್ಸ್ ಆ ಕಡೆ ಇದೆ. ನೋಡ್ಬೋದು ಇಲ್ಲಿ ಸ್ತೂಪ, ಬೋಧಿಗರ, ಏನ್ಷಿಯಂಟ್ ಲೆಟರ್, ಮೆಟ್ಲು ಈ ಥರ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್. ಇದಕ್ಕೆ ಬೌಲ್ಡರ್ ಆರ್ಚ್ ಅಂತ ಹೇಳ್ತವ್ರೆ. ಸೊ 2 ಬಂಡೆಗಳ ನಡುವೆ ಈ ಜಾಗವು ಇರೋದು. ಅರ್ಧ ದಾರಿ ಬಂದ್ವಿ, ಈ ಥರ ಇದೆ. ಸಿಗರಿಯಾ ರಾಕ್ನ ಅರ್ಧ ಹತ್ಕೊಂಡು ನಾವು ಇವಾಗ ಇಲ್ಲಿಂದ ಮತ್ತೆ ಮೇಲೆ ಹತ್ಬೇಕು. ಇಷ್ಟಿದೆ. ಈಸ್ಟ್ ಪ್ಯಾಲೇಸ್ ಕಾಂಪ್ಲೆಕ್ಸ್. ಸಿಗರಿಯಾ ಟಾಪಿಗೆ ಬಂದಾಯಿತು ನಾವು. ಸೊ ಸನ್ರೈಸು ಆಯಿತು.
ಈ ಥರ ಇದೆ ಮೇಲ್ಗಡೆ. ಮೇಲ್ಗಡೆಯಿಂದ ನಮಗೆಲ್ಲ ಕಡೆಯಿಂದ ಸಿಗುತ್ತೆ. ಸೊ ಈ ಥರ ಇದೆ, ಇಲ್ಲೆಲ್ಲ ರಿವ್ಯೂ ಆಗಿರೋದು. ಸೊ ಪ್ಯಾಲೇಸ್ ಅಂತ ಏನೂ ಇಲ್ಲ, ಬಟ್ ಇಲ್ಲಿ ಪ್ಯಾಲೇಸ್ ಮಾಡ್ಕೊಂಡಿದ್ರು. ಈ ಕಡೆ ಕೆಳಗೆಲ್ಲ ನೋಡ್ಬೋದು ನಮಗೆ. ನೋಡ್ಬೋದು ಸುಮಾರು ಕಡೆ ಎಕ್ಸ್ಕವೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಅಲ್ಲೊಂದು ಪಾಂಡ್ ಥರ ಇದೆ. ಫುಲ್ ಒಂದು ರಾಜನ ಆಸ್ಥಾನಕ್ಕೆ ಏನೇನೆಲ್ಲ ಆಕ್ಸೆಸಿಬಿಲಿಟಿ ಸೌಕರ್ಯಗಳು ಬೇಕೋ ಅದೆಲ್ಲದನ್ನೂ ಈ ಬಂಡೆ ಮೇಲೆ ನಿರ್ಮಾಣ ಮಾಡ್ಕೊಂಡಿದ್ರು. ಸೊ ಈ ಬಂಡೆ ಮೇಲೆ ರಾಜಧಾನಿ ಮಾಡ್ಕೊಳ್ಳೋದಕ್ಕೂ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಬಗ್ಗೆ ಮಾತಾಡೋಣ ಇವಾಗ. ದೇವಸೂತ ಅಂತ ಸಿಂಹಳೇಶಿ ಕಿಂಗ್ಡಮ್ನ ರಾಜ ಇದ್ದ. ಅವನಿಗೆ ಇಬ್ಬರು ಮಕ್ಕಳು, ಮಜ್ಜಣ್ಣ ಮತ್ತು ಕಶ್ಯಪ ಅಂತ ಹೇಳ್ಬಿಟ್ಟು. ಸೊ ಮಜ್ಜಣ್ಣ ರಾಜ್ಯದ ರಾಜ ಆಗ್ಬೇಕಂತ ಇತ್ತು, ಬಟ್ ಕಶ್ಯಪ ಹೆಂಗೋ ಒಂದು ಪಿತೂರಿ ನಡೆಸ್ಬಿಟ್ಟು ಕಶ್ಯಪ ರಾಜ ಆಗ್ತಾನೆ. ರಾಜ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಮಜ್ಜಣ್ಣ ಬಂದ್ಬಿಟ್ಟು ಈ ರಾಜ್ಯನ ಮತ್ತೆ ಕಿತ್ಕೋತಾನೆ ಅಂತ. ಅದಕ್ಕೆ ಅವನು ಅನುರಾಧಪುರಂ ಅಂತ ಹೇಳ್ಬಿಟ್ಟು ಇವ್ರದ್ದು ರಾಜಧಾನಿ ಇರುತ್ತೆ, ಅದನ್ನ ಅಲ್ಲಿಂದ ಸಿಗಿರಿಯಾಕ್ಕೆ ಶಿಫ್ಟ್ ಮಾಡ್ತಾನೆ. ಸೊ ಸಿಗಿರಿಯಾಕ್ಕೆ ಶಿಫ್ಟ್ ಮಾಡೋದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಮಜ್ಜಣ್ಣ ಬಂದು ಈ ರಾಜ್ಯನ ವಶಪಡಿಸ್ಕೋಬೇಕು ಅನ್ನೋಷ್ಟೊತ್ತಿಗೆ 18 ವರ್ಷಗಳನ್ನ ತಗೊಳುತ್ತೆ. ಅಷ್ಟೊತ್ತಿಗೆ ಕಶ್ಯಪ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಸೊ ಇದು ಸಿಗಿರಿಯಾದ ಸ್ಟೋರಿ. ಕಶ್ಯಪ ಈ ಬಂಡೆ ಮೇಲೆ ಬಂದ್ಬಿಟ್ಟು ತನ್ನ ರಾಜಧಾನಿ ಮಾಡ್ಕೋತಾನೆ. ಸೊ ಅವನ ಆಸ್ಥಾನ ಇದ್ರ ಮೇಲೆ ಮಾಡ್ಕೊಳ್ಳೋದ್ರಿಂದ ಸೊ ಇಲ್ಲಿ ಮಜ್ಜಣ್ಣ ಬಂದ್ಬಿಟ್ಟು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ, ಆಕ್ರಮಣ ಮಾಡಿಬಿಟ್ಟು ಇದನ್ನ ವಶಪಡಿಸ್ಕೊಳ್ಳೋಕ್ಕೆ 18 ವರ್ಷಗಳ ಮೇಲೆ ತಗೊಳುತ್ತೆ ಟೈಮು. ಸೊ ಇದು ಸಿಗಿರಿಯಾ ಫೋರ್ಟ್ನ, ಸಿಗಿರಿಯಾ ರಾಕ್ನ ಸ್ಟೋರಿ. ಇಲ್ಲಿ ಹತ್ತುವಾಗ ಇಳಿಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಯಾಕಂದರೆ ಮೆಟ್ಲುಗಳು ತುಂಬ ಹೈಟ್ ಆಗಿದ್ದಾವೆ, ಹಾಗೆ ಫುಲ್ ಸ್ಟೀಪಿ ಆಗಿದ್ದಾವೆ. ಸೊ ಕೇರ್ಫುಲ್. ನೋಡ್ಬೋದು ಈ ಕಡೆ ಮೆಟ್ಲುಗಳು ಯಾವ ಥರ ಇದ್ದಾವೆ ಅಂತ. ಸೊ ಭಯ ಇರೋರು, ಹೈಟಿಗೆ ಹೆದರ್ಕೊಳ್ಳೋರು ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಮೆಟ್ಲುಗಳು ಯಾವ ಥರ ಇದ್ದಾವೆ ಅಂತ. ಸೊ ಸ್ವಲ್ಪ ಭಯ ಆಗುತ್ತೆ ಹತ್ತೋರಿಗೆ, ಇಳಿಯೋರಿಗೆ. ಭಯ ಇರೋರಿಗೆ, ಹೈಟ್ ಫೋಬಿಯಾ ಇರೋರಿಗೆ ಇನ್ನೂ ಹೆದರಿಕೆ ಆಗುತ್ತೆ. ನೋಡ್ಬೋದು ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ನಾವು. ಈ ಕಡೆ ಮಿರರ್ ವಾಲ್ ಇದೆ ಅಂತ. ಸೊ ಆ ಕಡೆ ಹೋಗ್ತಾ ಇರೋದು ಇವಾಗ. ಇದಕ್ಕೆ ಇವರು ಮಿರರ್ ವಾಲ್ ಅಂತ ಕರೀತಾ ಇರೋದು. ಸೊ ಆ ಟೈಮಲ್ಲಿ ಪಾಲಿಶಿಂಗ್ ಅದೇನು ಇರಲಿಲ್ಲ. ಸೊ ಆ ಟೈಮಲ್ಲಿ ಇವರು ಈ ವಾಲ್ನ ಈ ರೀತಿಯಾಗಿ ಫಿನಿಶಿಂಗ್ ಕೊಟ್ಟಿರೋದಕ್ಕೆ ಇದಕ್ಕೆ ಮಿರರ್ ವಾಲ್ ಅಂತ ಹೇಳ್ತಾ ಇರೋದು. ಕೇವ್ ಪೇಂಟಿಂಗ್ ಕಡೆ ಹೋಗ್ತಾ ಇರೋದು, ಅದಕ್ಕೆ ಈ ಥರ ಸ್ಪೈರಲ್ ಆಗಿರೋಂಥ ಸ್ಟೇರ್ಸ್ ಹತ್ಕೊಂಡು ಹೋಗ್ಬೇಕು. ನೋಡ್ಬೋದು ಯಾವ ಥರ ಇದೆ ಇಲ್ಲಿಂದ ಅಂತ.
ಸೊ ಆ ಕಡೆಯಿಂದ ಬಂದಿದ್ದೆ ನಾವು. ಸೊ ಇಲ್ಲಿಂದ ಹತ್ತಬೇಕು ಮೇಲೆ, ಸ್ಪೈರಸ್ ಇರೋದು. ಕೇವ್ ಪೇಂಟಿಂಗ್ ನೋಡ್ಕೊಂಬಂದ್ವಿ. ಸೊ ಒಳಗಡೆ ಆವಾಗಿನ ಟೈಮಲ್ಲಿ ಮಾಡಿದಂಥ ಪೇಂಟಿಂಗ್ ಎಲ್ಲ ಇತ್ತು. ಸೊ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ ಇಷ್ಟೊಂದು ಹೈಟಲ್ಲಿ ಅವರು ಯಾವ ಥರ ಪೇಂಟ್ ಮಾಡಿದ್ರು ಅಂತ. ಸೊ ಇಲ್ಲಿ ಅಡ್ಡಾಡೋಕ್ಕೆ ನಮಗೆ ನೋಡ್ಬೋದು, ಈ ಥರ ರೇಲಿಂಗ್ ಹಾಕಿಬಿಟ್ಟು ಈ ಥರ ಮೆಟಲ್ ಸ್ಟೆಪ್ಸ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ದಾರೆ, ನೋಡ್ಬೋದು ಹಿಂದ್ಗಡೆ. ಸೊ ಆ ಟೈಮಲ್ಲಿ ಇದೆಲ್ಲ ಫೆಸಿಲಿಟಿ ಇಲ್ದಂಗೆ ಅವರು ಈ ಥರ ನೋಡ್ಬೋದು, ಇಲ್ಲಿ ಈ ಥರ ಬಂಡೆ ಮೇಲೆ ಯಾವ ಥರ ಪೇಂಟಿಂಗ್ ಮಾಡಿದ್ರು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕು. ಬಟ್ ಸೆಲ್ಯೂಟ್ ಟು ದೇರ್ ವರ್ಕ್. ನೋಡ್ಬೋದು ನೀವು, ನಾವು ಆ ಥರ ಕೇವ್ ಪೇಂಟಿಂಗ್ ನೋಡೋಕ್ಕೆ ಅಂತ ಹೋಗಿದ್ದೆ ನಾವು. ಅಲ್ಲಿ ಕೇವ್ ಪೇಂಟಿಂಗ್ ಮಾಡಿರೋದು ಅವರು. ಸೊ ಆ ಟೈಮಲ್ಲಿ ಅಷ್ಟು ಹೈಟಲ್ಲಿ ಪೇಂಟಿಂಗ್ನ ಮಾಡಿರೋದು ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಚಾಲೆಂಜಿಂಗ್ ಟಾಸ್ಕ್. ಬಟ್ ಅವ್ರಿಗೆ ಮಾಡಿರೋರಿಗೆ ರಿಯಲಿ ಸಲ್ಯೂಟು. ಸಿಗಿರಿಯ ರಾಕ್ ಹತ್ತಿ ಇಳಿದು ಇವಾಗ ಎಕ್ಸಿಟ್ ಕಡೆ ಹೋಗ್ತಿದ್ದೀವಿ. ಸೊ ಇಲ್ಲಿಗೆ ಬರಬೇಕಂದ್ರೆ ಇಟ್ ವಿಲ್ ಬಿ ಗುಡ್, ನೀವು ಬೆಳಗ್ಗೆನೇ ಬರಬೇಕು ನಮ್ಮ ಥರ. ಸೊ ಅರೌಂಡ್ ಒಂದು 5 o'clock ಓಪನ್ ಆಗುತ್ತೆ ಟಿಕೆಟ್ ಕೌಂಟರು. ಸೊ ನೀವು 5 o'clock ಬೆಳಿಗ್ಗೆ ಬಂದುಬಿಟ್ರೆ ಸೊ ನೀವು ಟಿಕೆಟ್ ತೊಗೊಂಡು ಮೇಲೆ ಹೋಗಿ ಬರೋಷ್ಟರಲ್ಲಿ ಈಸಿ ಆಗುತ್ತೆ. ಸೊ ನಾವು ಒಂದು ಸ್ವಲ್ಪ ಲೇಟ್ ಆಯಿತು, ಅಂದರೆ ಅರೌಂಡ್ 6 o'clock ನಾವು ಸ್ಟಾರ್ಟ್ ಮಾಡಿದ್ದು. ನೋಡ್ಬೋದು ಫುಲ್ ಸ್ವೆಟ್ಟು, ಹತ್ತಿಲಿ ಅಷ್ಟೆಲ್ಲ ಹಂಗಾಗುತ್ತೆ. ಮೋರ್ ದೆನ್ 1000 steps ಆಗುತ್ತೆ, ಹೈಟ್ ಇರುತ್ತೆ. ಸೊ ಹೈಟ್ ಫೋಬಿಯಾ ಇರೋರು ಸ್ವಲ್ಪ ಅರ್ಧ ತನಕ ಹತ್ಕೋಬೋದು, ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ. ಹಾಗೆ ಸ್ವಲ್ಪ ಆಸ್ತಮಾ ಅವರು ಇರೋರು, ಯಾಕಂದರೆ ಮೆಟಲ್ಗಳು ಸ್ವಲ್ಪ ಸ್ಟೀಪಿಯಾಗಿದ್ದಾವೆ, ಹಾಗೆ ಎತ್ತರವಾಗಿದ್ದಾವೆ. ಸೊ ಹತ್ತುವಾಗ ಇಳಿಯುವಾಗ ಸ್ವಲ್ಪ ನೋಡಿಕೊಂಡು ಹತ್ತಿ ಇಳಿಬೇಕಾಗುತ್ತೆ ಇಲ್ಲಿ. ಸೊ ಇದು ಸಿಗ್ರಿಯಾ ಲಯನ್ ರಾಕ್ ಮುಗಿಸ್ಕೊಂಡು ಇವಾಗ ಸೈನಿಂಗ್ ಅಪ್ ಫ್ರಮ್ ಸಿಗ್ರಿಯಾ ಲಯನ್ ರಾಕ್. ಸಿ ಯು ಅಗೇನ್.